ಒಂದು ಭಯಾನಕ ಹಳ್ಳಿ. ನಗರಗಳ ಗದ್ದಲದಿಂದ ತುಂಬ ದೂರ ಬೆಟ್ಟ ಗುಡ್ಡಗಳ ನಡುವೆ ಮರೆತೇ ಹೋಗಿದ್ದಂತೆ ಇತ್ತು ಅದೊಂದು ಸಣ್ಣ ಹಳ್ಳಿ. ಆ ಹಳ್ಳಿಯ ಹೆಸರು ಕರಿಮಾಳು ಹಳ್ಳಿ. ಹಳ್ಳಿಯ ಜನ ಸರಳ ಶಾಂತ ಜೀವನ ನಡೆಸುತ್ತಿದ್ದವರು. ಆದರೆ ಆ ಹಳ್ಳಿಗೆ ಒಂದು ಶಾಪ ಇತ್ತು. ಹಳ್ಳಿಯ ಆಚೆಯ ಹೊಲಗಳ ನಡುವೆ ಮುಂದೆ ಸಾಗಿದರೆ ಅಲ್ಲೊಂದು ಆಲದ ಮರವಿತ್ತು. ಅದು ಅತ್ಯಂತ ದೊಡ್ಡ ಮತ್ತು ಹಳೆಯದಾದ ಆಲದ ಮರವಾಗಿತ್ತು. ಆ ಮರವನ್ನು ನೋಡಿದರೆ ದಿನದಲ್ಲೂ ಒಮ್ಮೆ ಎದೆ ಬಡಿತ ಜಾಸ್ತಿ ಆಗುತ್ತಿತ್ತು. ರಾತ್ರಿಯ ವಿಷಯ ಹೇಳಬೇಕೆಂದರೆ ಯಾರು ಕೂಡ ಆ ಕಡೆ ಮುಖ ಹಾಕುತ್ತಿರಲಿಲ್ಲ. ಹಳ್ಳಿಯ ಹಿರಿಯರು ಮಕ್ಕಳಿಗೆ ಯಾವಾಗಲೂ ಹೇಳುತ್ತಿದ್ದರು, ಸೂರ್ಯ ಮುಳುಗಿದ ಮೇಲೆ ಆ ಆಲದ ಮರ ಬಳಿ ಎಂದೂ ಹೋಗಬೇಡಿ. ಅಲ್ಲಿ ಅತೃಪ್ತ ಆತ್ಮ ಇದೆ. ಆ ಆತ್ಮದ ಬಗ್ಗೆ ನೇರವಾಗಿ ಯಾರು ಕೂಡ ಮಾತನಾಡುತ್ತಿರಲಿಲ್ಲ. ಅದೆಷ್ಟು ಭಯವಿತ್ತೆಂದರೆ ದೊಡ್ಡವರು ಸಹ ಆ ಆತ್ಮದ ಬಗ್ಗೆ ಚಕಾರ ಎತ್ತುತ್ತಿರಲಿಲ್ಲ. ಮಾತನಾಡಿದರೂ ಕೂಡ ನಿಧಾನವಾಗಿ ಭಯದಿಂದ ನಡುಗುವ ಧ್ವನಿಯಲ್ಲಿ ಮಾತನಾಡುತ್ತಿದ್ದರು. 10 ವರ್ಷಗಳ ಹಿಂದೆ ಆ ಮರದ ಬಳಿ ಒಂದು ಭೀಕರ ಘಟನೆ ನಡೆದಿತ್ತು. ಹಳ್ಳಿಯ ಒಬ್ಬ ಯುವತಿ ಸುಂದರಿ ಗೌರಿ. ಗೌರಿಯು ಶಾಂತ ಸ್ವಭಾವದ ಹುಡುಗಿ. ಒಂದು ದಿನ ಅವಳು ರಾತ್ರಿಯ ವೇಳೆ ಹೊಲದಿಂದ ಮನೆಗೆ ಮರಳುವಾಗ ಆಕೆ ಆ ಮರದ ಬಳಿ ಕಾಣೆಯಾಗಿದ್ದಳು. ಅಲ್ಲಿಂದ 3 ದಿನಗಳ ನಂತರ ಅದೇ ಮರದ ಕೆಳಗೆ ಆಕೆಯ ಮೃತದೇಹ ಸಿಕ್ಕಿತ್ತು. ಕಣ್ಣುಗಳು ಬಿಟ್ಟದ್ದಂತೆ ಇದ್ದವು. ಮುಖದಲ್ಲಿ ಭಯ, ನೋವು, ಕೋಪ ಎಲ್ಲವೂ ಕೂಡ ಒಟ್ಟಿಗೆ ಇದ್ದಂತಿತ್ತು. ಆಕೆಯ ಕೂದಲು ಮರದ ಬೇರುಗಳಲ್ಲಿ ಸಿಲುಕಿಕೊಂಡಿದ್ದವು. ಆ ದಿನದಿಂದಲೇ ಆ ಮರ ತೃಪ್ತ ಆತ್ಮದ ಮರವಾಗಿ ಮಾರ್ಪಾಡಾಗಿತ್ತು. ರಾತ್ರಿ ಶುರುವಾದ ಕೂಡಲೇ ಕರಿಮಾರು ಹಳ್ಳಿಯಲ್ಲಿ ಒಂದು ನಿಯಮವಿತ್ತು. ಸೂರ್ಯಾಸ್ತದ ನಂತರ ಯಾರು ಕೂಡ ಹೊರಗಡೆ ಇರುವಂತಿರಲಿಲ್ಲ. ರಾತ್ರಿ ಆಗುತ್ತಿದ್ದಂತೆ ಹಳ್ಳಿಯಲ್ಲಿ ಸ್ಮಶಾನ ಮೌನ ಆವರಿಸುತ್ತಿತ್ತು. ನಾಯಿಗಳು ಸಹ ಬೊಬ್ಬೆ ಹಾಕುವುದಕ್ಕೆ ಹೆದರುತ್ತಿದ್ದವು. ಹಕ್ಕಿಗಳ ಶಬ್ದ ನಿಂತು ಹೋಗುತ್ತಿತ್ತು. ಆದರೆ ಆಲದ ಮರದ ಬಳಿ ಮಾತ್ರ ಶಬ್ದ ಶುರುವಾಗುತ್ತಿತ್ತು. ಸರಸರ ಭಯಾನಕ ಸದ್ದು ಹಾಗೂ ಎಲೆಗಳು ಹಾರಾಡುವ ಸದ್ದು ಹಾಗೂ ಒಂದು ಮಹಿಳೆಯು ಅಳುವ ರೀತಿಯ ಶಬ್ದ ಕೇಳುತ್ತಿತ್ತು. ಆ ಅಳುತ್ತಿರುವ ಮಹಿಳೆಯು ಅಮ್ಮ ಅಮ್ಮ ನನ್ನನ್ನು ಬಿಟ್ಟು ಬಿಡಿ, ನನ್ನನ್ನು ಬಿಟ್ಟು ಬಿಡಿ ಎಂದು ಕೂಗುವ ಸದ್ದು ಪ್ರತಿದಿನ ರಾತ್ರಿ ಆ ಆಲದ ಮರದ ಬುಡದಿಂದ ಬರುತ್ತಿತ್ತು. ಆ ಧ್ವನಿಯು ಒಂದು ನೊಂದ ಹೆಣ್ಣಿನ ಅರ್ಥನಾದವಾಗಿತ್ತು. ಶಬ್ದವನ್ನು ಕೇಳಿದವರು ಮತ್ತೆ ಆ ದಾರಿಯಲ್ಲಿ ಎಂದೂ ಸಹ ಹೋಗುವ ಧೈರ್ಯ ಮಾಡುತ್ತಿರಲಿಲ್ಲ. ಆ ಹಳ್ಳಿಯಲ್ಲಿ ಒಬ್ಬ ಕುರಿಗಾಹಿ ಕುರಿ ಕಾಯುತ್ತಿದ್ದ ಚಿನ್ನಪ್ಪ ಎಂಬ ವ್ಯಕ್ತಿ ಇದ್ದ. ಅವನು ಕುಡುಕನಾಗಿದ್ದ. ಒಂದು ರಾತ್ರಿ ಧೈರ್ಯ ಮಾಡಿ ಆ ದಾರಿಯಲ್ಲಿ ಹೋಗುತ್ತಾನೆ. ಮತ್ತೆ ಅವನು ಹಿಂದಿರುಗಿ ಬಂದಾಗ ಅವನು ಮನುಷ್ಯನಂತೆ ಇರಲಿಲ್ಲ. ಕಣ್ಣುಗಳು ಕೆಂಪಾಗಿದ್ದವು. ನಗುತ್ತಿದ್ದರೂ ನಗುವಿನಲ್ಲಿ ಜೀವ ಇರಲಿಲ್ಲ. ಅವನ ಮಾತು ಒಂದೇ ಒಂದು. ಅವನು ಹೇಳುತ್ತಿದ್ದ ಮಾತು ಒಂದೇ ಒಂದು. ಅವಳು ಕರೆಯುತ್ತಾಳೆ, ಅವಳು ಕರೆಯುತ್ತಿದ್ದಾಳೆ, ಅವಳು ಕರೆಯುತ್ತಿದ್ದಾಳೆ ನನ್ನನ್ನು. ಅವಳ ಕೂದಲು ನನ್ನ ಕುತ್ತಿಗೆ ಸುತ್ತಿದೆ, ಅವಳ ಕೂದಲು ನನ್ನ ಕುತ್ತಿಗೆ ಸುತ್ತಿದೆ ಎಂದು ಈ ರೀತಿ ಕೂಗಾಡುತ್ತಿದ್ದ, ಅರಚಾಡುತ್ತಿದ್ದ. ನನ್ನನ್ನು ನೋಡಿದ್ದ ಜನರು ಭಯಭೀತರಾಗಿ ಬಿಟ್ಟಿದ್ದರು. ಸರಿಯಾಗಿ ಅಲ್ಲಿಂದ 3 ದಿನಕ್ಕೆ ಅವನು ಮರಣ ಹೊಂದುತ್ತಾನೆ. ನಂತರ ಆ ಹಳ್ಳಿಯ ಜನರು ಭಯಭೀತರಾಗಿ ಓಡಾಡಲು ಹೊರಗೆ ಬರುವುದಕ್ಕೆ ಭಯ ಬೀಳುತ್ತಾರೆ. ಸ್ವಲ್ಪ ದಿನಗಳ ನಂತರ ಆ ಊರಿಗೆ ಒಬ್ಬ ಶಿಕ್ಷಕ ನಗರದಿಂದ ವರ್ಗಾವಣೆಯಾಗಿ ಬರುತ್ತಾನೆ. ಅವನಿಗೆ ಆ ಊರಿನ ಬಗ್ಗೆ ಆಗಲಿ ಆ ಆಲದ ಮರದ ಬಗ್ಗೆಯಾಗಲಿ ಏನೆಂದರೆ ಏನೂ ಸಹ ಗೊತ್ತಿರುವುದಿಲ್ಲ. ಅವನಿಗೆ ಊರಿನ ಜನರು ಎಚ್ಚರಿಸುತ್ತಾರೆ,
ನಡೆದಂಥ ಘಟನೆಗಳನ್ನು ತಿಳಿಸಿದಾಗ ಅವನು ಈ ಕಥೆಗಳೆಲ್ಲ ಅರ್ಥವಿಲ್ಲದ ಮೂಢನಂಬಿಕೆಗಳು ಅನ್ನಿಸಲು ಪ್ರಾರಂಭಿಸುತ್ತದೆ. ಒಂದು ದಿನ ಅವನು ಹೀಗೆ ದಿನಗಳು ಕಳೆದಂತೆ ರವಿ ತನ್ನ ಮನೆಗೆ ಹೋಗುವ ದಾರಿಯ ಮಧ್ಯದಲ್ಲಿ ಒಂದು ರಾತ್ರಿ ಮಳೆ ಸುರಿಯುತ್ತಿರುತ್ತದೆ. ಮಳೆಯು ಸುರಿಯುತ್ತಿದ್ದ ಆ ರಾತ್ರಿಯ ಆ ದಾರಿಯು ಅವನನ್ನು ಸೀದಾ ಆ ಆಲದ ಮರದ ಬಳಿಗೆ ಕರೆದುಕೊಂಡು ಹೋಗುತ್ತದೆ. ಅವನು ತನಗೆ ಅರಿವಿಲ್ಲದಂತೆ ಆಲದ ಮರದ ಬಳಿ ಹೋಗಿ ನಿಂತಿರುತ್ತಾನೆ. ಅವನು ಕತ್ತಲಲ್ಲಿ ಏನು ಕಾಣಿಸದಿದ್ದಾಗ ತನ್ನ ಪಾಡಿಗೆ ತಾನು ಹೋಗುತ್ತಿರುತ್ತಾನೆ. ಅಷ್ಟರಲ್ಲಿ ಆ ಆಲದ ಮರದ ಹತ್ತಿರ ಯಾರೋ ಒಬ್ಬರು ಹೆಂಗಸು ಕುಳಿತು ಅಳುತ್ತಿರುವ ಧ್ವನಿ ಕೇಳಿಸುತ್ತದೆ. ಆಗ ಅವನು ಆ ಕಡೆ ಹೋಗುತ್ತಾನೆ. ಹೋಗಿ, ಅಕ್ಕ ಅಕ್ಕ, ಏನು ಮಾಡುತ್ತಿರುವಿರಿ ಇಷ್ಟು ಹೊತ್ತಿನಲ್ಲಿ ಇಲ್ಲಿ ಎಂದು ಕೇಳುತ್ತಾನೆ. ಆ ಮರದ ಕೆಳಗೆ ಕುಳಿತಿದ್ದ ಹೆಂಗಸು ತನ್ನ ಮುಖಕ್ಕೆ ಕೂದಲನ್ನು ಮುಚ್ಚಿಕೊಂಡಿರುತ್ತಾಳೆ. ನಿಧಾನವಾಗಿ ತಲೆಯನ್ನು ಎತ್ತುತ್ತಾಳೆ. ಆದರೆ ಅವಳ ಮುಖವೇ ಇರಲಿಲ್ಲ. ಕಣ್ಣುಗಳಲ್ಲಿ ಖಾಲಿ ಗುಂಡಿಗಳು, ಬಾಯಿಯಿಂದ ಕಪ್ಪು ರಕ್ತ ಸುರಿಯುತ್ತಿರುತ್ತದೆ. ಮತ್ತೆ ಆಕೆ ಹೇಳಿದಳು, ನಾನು ಯಾರು ನಾನು ಯಾರು ಎಂದು ನಿನಗೆ ತಿಳಿದಿಲ್ಲವೇ? ನೀನು ಕೂಡ ನನ್ನ ಜೊತೆ ಇರಬೇಕು, ನೀನು ಕೂಡ ನನ್ನ ಜೊತೆ ಇರಬೇಕು, ಬಾ 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 ಎಂದು ಅವನನ್ನು ಕರೆಯುತ್ತಾಳೆ. ರವಿಯು ಅವಳ ರೂಪವನ್ನು ನೋಡುತ್ತಲೇ ಬೆಚ್ಚಿ ಬಿದ್ದಿದ್ದ. ಅವನ ಹೃದಯದ ಬಡಿತ ಅತ್ಯಂತ ವೇಗವಾಗಿತ್ತು. ಅವನು ಮಾತನಾಡದೆ ಅಲ್ಲಿಂದ ಓಡಲು ಪ್ರಾರಂಭಿಸುತ್ತಾನೆ. ಓಡುತ್ತಾನೆ, ಆದರೆ ಒಂದು ಹೆಜ್ಜೆಯೂ ಸಹ ಮುಂದೆ ಹಾಕುವುದಿಲ್ಲ. ಅವನ ಪಾಡಿಗೆ ಅವನು ಓಡುತ್ತಾ ಇರ್ತಾನೆ. ಆದರೆ ಅವನು ನಿಂತಿದ್ದ ಜಾಗದಿಂದ ಒಂದು ಅಡಿಯೂ ಕದಲಲಾಗಲಿಲ್ಲ ಅವನ ಕೈಯಿಂದ. ಹಿಂದಿನಿಂದ ಕಾಲಿನ ಶಬ್ದ, ಒಂದೇ ಹೆಜ್ಜೆ, ಎರಡೇ ಹೆಜ್ಜೆ ಮತ್ತು ಕೂದಲ ಸ್ಪರ್ಶ. ರವಿ ಕೈಗೆ ಸಿಕ್ಕಿದ್ದು ಕೂದಲ ಸ್ಪರ್ಶ. ಅದೇ ಮರದ ಕೆಳಗೆ ಅವಳು ಬಿದ್ದಿದ್ದ. ರವಿಗೆ ಅಷ್ಟು ಮಾತ್ರ ನೆನಪಿನಲ್ಲಿ ಉಳಿಯಿತು. ಮುಂದೆ ಏನಾಯಿತೆಂದು ಅವನಿಗೆ ತಿಳಿಯಲೇ ಇಲ್ಲ. ಇತ್ತ ಬೆಳಿಗ್ಗೆ ಹಳ್ಳಿಯ ಜನರು ಆ ಆಲದ ಮರದ ಹತ್ತಿರ ಬಂದು ನೋಡಿದರೆ ಅಲ್ಲಿ ರವಿ ಸಿಕ್ಕಿದ್ದು. ಅದೇ ಮರದ ಕೆಳಗೆ ಅವನು ಜೀವಂತನಾಗಿದ್ದ. ಆದರೆ ಅವನ ಬಾಯಿ ತೆರೆಯಲು ಸಾಧ್ಯವಾಗುತ್ತಿರಲಿಲ್ಲ. ಮಾತು ಕೂಡ ಬರುತ್ತಿರಲಿಲ್ಲ. ಕಣ್ಣುಗಳಲ್ಲಿ ಒಂದೇ ಒಂದು ಚಿತ್ರ, ಆ ಅತೃಪ್ತ ಆತ್ಮದ ಚಿತ್ರ. ಹಳ್ಳಿಯ ಹಿರಿಯರು ಅವನಿಗೆ ಹೇಳಿದಾಗ ಮಾತ್ರ ಸತ್ಯ ಬೆಚ್ಚಿಟ್ಟರು. ಆ ಗೌರಿಯು ಆತ್ಮಹತ್ಯೆಯನ್ನು ಮಾಡಿಕೊಂಡವಳಲ್ಲ. ಅವಳನ್ನು ಹಳ್ಳಿಯ ಕೆಲವರು ಅನ್ಯಾಯವಾಗಿ ಕೊಂದಿದ್ದರು. ಅದು ಅವಳ ಶಾಪದಿಂದ ಅತೃಪ್ತ ಆತ್ಮವು ಆ ಮರದಲ್ಲಿ ಉಳಿದುಕೊಂಡಿದೆ. ಅವಳ ಶಾಪ ಹಾಗೂ ಅವಳ ಕೋಪ ಆ ಮರದಲ್ಲಿ ಇನ್ನೂ ಉಳಿದುಕೊಂಡಿದೆ. ಅದೇ ಈ ರೀತಿ ಮಾಡುತ್ತಿರುವುದು ಎಂಬುದಾಗಿ ಹಳ್ಳಿಯ ಹಿರಿಯರು ಜನರಿಗೆಲ್ಲ ತಿಳಿಸುತ್ತಾರೆ. ರವಿಯನ್ನು ಹಳ್ಳಿಗರು ಹಳ್ಳಿಗೆ ಎತ್ತಿಕೊಂಡು ಬರುತ್ತಾರೆ. ಆದರೆ ಕತೆ ಇನ್ನೂ ಮುಗಿದಿಲ್ಲ. ಕರುಮಾರು ಹಳ್ಳಿಯಲ್ಲಿ ರಾತ್ರಿಯಾದರೆ ಆ ಆಲದ ಮರ ಹತ್ತಿರ ಯಾರು ಕೂಡ ಹೋಗುವುದಿಲ್ಲ. ಹೋದವರು ಮತ್ತೆ ಮರಳುವುದಿಲ್ಲ. ಮರದ ಎಲೆಗಳು ಅಲುಗಾಡಿದಾಗ ಆ ಒಂದು ಶಬ್ದ ಕೇಳಿಸುತ್ತದೆ, ನಿಮಗಾಗಿ ಕಾಯುತ್ತಿರುವೆ, ಇಲ್ಲೇ ಇರುವೆ, ನಾನು ಆಲದ ಮರದಲ್ಲೇ ಇರುವೆ, ಬನ್ನಿ ಬನ್ನಿ, ಎಲ್ಲ ಬನ್ನಿ ಎಂಬುದಾಗಿ ಆ ಅತೃಪ್ತ ಆತ್ಮ ಪ್ರತಿದಿನ ರಾತ್ರಿ ಕೂಗುತ್ತಾ ಸದ್ದು ಮಾಡುತ್ತಾ ಓಡಾಡುತ್ತಿರುತ್ತದೆ. ಆದರೆ ಗೌರಿ ಹೇಗೆ ಸತ್ತಳು? ಆ ರವಿಗೆ ಆಗಿದ್ದಾದರೂ ಏನು? ಕುರಿಗಾಹಿಗೆ ಆಗಿದ್ದಾದರೂ ಏನು? ಇವೆಲ್ಲದರ ಬಗ್ಗೆ ತಿಳಿಯಬೇಕೆಂದರೆ ನೀವು ನಿಮ್ಮ ಗುಂಡಿಗೆಯನ್ನು ಗಟ್ಟಿಗೆ ಹಿಡಿದುಕೊಂಡು ಉಸಿರು ಬಿಗಿದಿಡಿದು ಮುಂದಿನ ಭಾಗದವರೆಗೆ ಕಾಯಬೇಕಾಗುತ್ತದೆ. ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹೀಗೆ ಇದೇ ರೀತಿಯ ಇನ್ನೂ ಹೆಚ್ಚಿನ ಒಳ್ಳೆಯ ವಿಡಿಯೋಗಳು ಬೇಕೆಂದರೆ ನನ್ನ ಸಪೋರ್ಟ್ ಮಾಡಿ ಅಂತ ಕೇಳುತ್ತಾ ಇಂದಿನ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಮತ್ತೆ ಮುಂದಿನ ಭಾಗದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯವರೆಗೆ ಧನ್ಯವಾದಗಳು.